ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರದ ಮುದ್ನಾಳ್ ಗ್ರಾಮ ಪಂಚಾಯಿತಿಗೆ ಬರುವ ಮುದ್ನಾಳ್ ಗ್ರಾಮದಲ್ಲಿ 1 ಮತ್ತು ಅಬ್ಬೆ ತುಮಕೂರ ಗ್ರಾಮದಲ್ಲಿ 2 ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ಕಾಣದೆ ಇರುವುದು ಯಾಕೆ ಎಂದು ಅಖಿಲ ಭಾರತೀಯ ಕೋಡಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಅವರು ಸ್ಥಳಕ್ಕೆ ಭೇಟಿ ಗ್ರಾಮಸ್ಥರಲ್ಲಿ ಮಾಹಿತಿ ಪಡೆದು ಶುದ್ಧ ಕುಡಿಯುವ ನೀರಿನ ಘಟಕ ಈಗಾಗಲೇ 4 ರಿಂದ 5 ಲಕ್ಷಗಳ ತನಕ ಖರ್ಚು ಆಗಿರುವುದಾಗಿ ಗ್ರಾಮಸ್ಥರು ಮಾಹಿತಿ ತಿಳಿಸಿದ್ರು. ಕೆಲವೇ ದಿನಗಳ ನಂತರ ಆಳವಿದ್ದು ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ. ಅತಿ ಶೀಘ್ರದಲ್ಲೇ 3 ಆರೋ ಪ್ಲಾಂಟ್ಗಳನ್ನ ದುರಸ್ತಿ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಇದನ್ನ ಗ್ರಾಮದ ನಿವಾಸಿಗಳಿಗೆ ಬಳಕೆ ಉಪಯೋಗ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಲು ಯಾರು ಮನವಿ ಮಾಡಿಕೊಂಡಿದ್ರು ಮತ್ತು ನಿರ್ಮಾಣ ಮಾಡಿದ ಉದ್ದೇಶವೇನು, ಹಣ ಎಷ್ಟು ಬಂತು, ಖರ್ಚಾಯಿತು, ಯಾರು ಲೂಟಿ ಮಾಡಿದ್ರು ಎಂಬುದು ಮಾಹಿತಿ ಬೇಕು ಎಂದು ಅವರು ಆಗ್ರಹ ಮಾಡಿದ್ದಾರೆ. ಈ ಹಿಂದಿನ ಜಿಲ್ಲಾಧಿಕಾರಿಗಳು ಸಿಇಒ ಅವರು ತಾಲೂಕು ಪಂಚಾಯಿತಿ ಇಒ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗದ ಜೆಇ ಇಇ ಮುದ್ನಾಳ್ ಪಂಚಾಯಿತಿಯಲ್ಲಿಯೇ ಎಷ್ಟೊಂದು ಸಮಸ್ಯೆಗಳು ಇದ್ರೂ ಕೂಡ ಗಾಢ ನಿದ್ರೆಗೆ ಜಾರಿದ ದಪ್ಪ ಚರ್ಮದ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿದ್ದ ಈ ಶುದ್ಧ ಕುಡಿಯುವ ನೀರಿನ ಘಟಕ ಸಾರ್ವಜನಿಕರ ಬಳಕೆ ಮಾಡುವುದು ಬಿಟ್ಟು ಅನಾನುಕೂಲ ಮಾಡಲು ಮುಂದಾಗಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿನ್ನೆ ಸುರಪುರ ತಾಲೂಕಿನ ಕಾರ್ಲಾದಿಂದ 3 ಜನ ಮೃತಪಟ್ಟರು, ಇನ್ನು ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಷ್ಟೆಲ್ಲವಾದ್ರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದಿರುವುದು ದುರಾದೃಷ್ಟಕರ. ಇಲ್ಲಿ ಅಂತಹ ಘಟನೆ ಮರುಕಳಿಸಿದ್ರೆ ಅಧಿಕಾರಿಗಳೇ ನೇರ ಹೊಣೆಯಾಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ಅಬ್ಬೆ ತುಮಕೂರದಲ್ಲಿ 2 ಆರೋ ಪ್ಲಾಂಟ್, ಸುಮಾರು 3 ಪ್ಲಾಂಟ್ಗೆ ಸುಮಾರು 4-5 ಲಕ್ಷ ರೂಪಾಯಿ ದುರಸ್ತಿಗಾಗಿ ಖರ್ಚಾದರೂ ಕೂಡ ಇಲ್ಲಿವರೆಗೆ ಸಾರ್ವಜನಿಕರಿಗೆ ಬಳಕೆ ಆಗಿಲ್ಲ. ಯಾಕೆ? ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಆ ದುರಸ್ತಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದೇನೆ. ಇವಾಗ ನಿನ್ನೆ ಕೂಡ ಸುರಪುರದಲ್ಲಿ ಇದೇ ಕಲುಷಿತ ನೀರು ಕುಡಿದು ಇವತ್ತು 3 ಜನ ಬಡವರು ಮೃತಪಟ್ಟರು, ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸ್ತಕ್ಕಂಥ ಕೆಲಸ ಆಗ್ಯದ. ಈಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಆರೋ ಪ್ಲಾಂಟ್ ಮಾಡಿರ್ತಕ್ಕಂಥ ಉದ್ದೇಶ ಸಾರ್ವಜನಿಕರಿಗೆ ರೋಗ ರುಜಿನ ಬರಬಾರ್ದಂತಲ್ಲ. ಇವೆಲ್ಲ ಕೆಡಿಸಿ ಕೂತಿರ್ತಕ್ಕಂಥ ಈಗ ಪಿಡಿ ಅವರ ದಿವ್ಯ ನಿರ್ಲಕ್ಷ್ಯದಿಂದ ಇದೆಲ್ಲ ಹಳ ಹಿಡದ. ಈ ಹಣ ಎಲ್ಲಿ ಹೋಯ್ತು? ಇಲ್ಲಿ ತನಕ ಬಂದಿರತಕ್ಕಂಥ ಹಣ ಎಷ್ಟು? ಮತ್ತೆ 15 ಫೈನಾನ್ಸ್ ಇರ್ತಕ್ಕಂಥ ಬಳಕೆ ಮಾಡಿದ ಹಣ ಎಷ್ಟು? ಮತ್ತೆ ಈ ಎಲ್ಲ ತಾಂಡ, ಊರು ಮತ್ತು ಅಬ್ಬೆ ತುಮಕೂರ ಕರವಸತಿ ಇಲ್ಲಿವರೆಗೆ ಎಷ್ಟಾಯ್ತು? ಇದರಲ್ಲಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಿರ್ತಕ್ಕಂಥ ಜಿಲ್ಲಾಡಳಿತ ಸೂಕ್ತ ತನಿಖೆ ಮಾಡಬೇಕು. ತಕ್ಷಣ ಇವು ಆರೋ ಪ್ಲಾಂಟ್ ದುರಸ್ತಿ ಮಾಡಲಿಲ್ಲ ಅಂತಂದ್ರೆ ಬೃಹತ್ ಪ್ರತಿಭಟನೆ ಮಾಡಬೇಕಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಗ್ರಾಮಗಳ ಅಭಿವೃದ್ಧಿಗೆ ಬಂದಿರುವಂತಹ ಅನುದಾನ ಮತ್ತು ಫೈನಾನ್ಸ್ ಅನುದಾನ ಮತ್ತು ಕರ ವಸೂಲಿ ಅನುದಾನ ಎಲ್ಲಿಗೆ ಹೋಯಿತು ಎಂಬುದು ಗ್ರಾಮಗಳ ನಿವಾಸಿಗಳಿಗೆ ತಿಳಿಸಿಕೊಡಲು ಜಿಲ್ಲಾಡಳಿತ ಮುಂದಾಗಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.